ಲಾಭ ನಷ್ಟ ಯಾರಿಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ. ಅದಕ್ಕೆ ವಿರೋಧ ಅಂತೂ ಖಂಡಿತ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ಎಂಟ್ರಿ ಆಗಿದೆ. ಬೆಂಗಳೂರಿನ ಅಸ್ಮಿತೆ ಬೆಂಗಳೂರು ಕರಗ. ಒಂದು ಪರಂಪರೆ ಇನ್ನೂ ಕೂಡ ಉಳಿದಿದೆ ಅಂತ ಹೇಳಿದ್ರೆ, ಒಂದು ಗತ ವೈಭವ ಉಳಿದಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದು ಕರಗದಲ್ಲಿ. ಆ ಕರಗ ಕೊನೆಯ ದಿನ ಇವತ್ತು ಶಕ್ತಿಯೋತ್ಸವ ನಗರ ಪ್ರದಕ್ಷಿಣೆಯ ಮೂಲಕ ದ್ರೌಪದಮ್ಮ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಈಗ ಎಂಟ್ರಿ ಆಗಿದ್ದಾರೆ. ದ್ರೌಪದಿ ಅಮ್ಮನ ಕರಗವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಸಾವಿರಾರು ಜನ ಕಾದವರು ಆಕೆಯನ್ನ ನೋಡಿದ್ದಾರೆ. ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ಭಕ್ತ ಸಾಗರ 2 ಗಂಟೆ ತಡವಾಗಿ ದೇವಸ್ಥಾನಕ್ಕೆ ಬಂದ ಕರಗ ಇತಿಹಾಸದಲ್ಲಿ ಮೊದಲ ಬಾರಿ 10 ಗಂಟೆಗೆ ರಿಟರ್ನ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಮಳೆ ಇತ್ತು. ಮಳೆ ಇದ್ದದ್ರಿಂದಾಗಿ ಕರಗ ಇಲ್ಲಿಂದ ಮೆರವಣಿಗೆ ಹೊರಟಿದ್ದೆ, ರಥೋತ್ಸವ ಹೊರಟಿದ್ದೆ ಲೇಟ್ ಆಯ್ತು. ಸೂರ್ಯೋದಯ ಆಗೋದ್ರ ಒಳಗಡೆ ಕರಗದ ಮೆರವಣಿಗೆ ವಾಪಸ್ ಬರಬೇಕಾಗಿತ್ತು. 10 ಗಂಟೆಗೆ ಇದೇ ಮೊದಲ ಬಾರಿಗೆ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 10 ಗಂಟೆಗೆ ವಾಪಸ್ ಕರಗದ ಮೆರವಣಿಗೆ ಬಂತು. ಯಾಕೆ ಲೇಟ್ ಆಗಿ ಬಂತು ಅನ್ನೋದಾಯ್ತು. ಲೇಟ್ ಆಗಿ ಬಂದ್ರೆ ಏನು ತೊಂದರೆ ಏನು ಅಂತ ಹೇಳಿ ಕೇಳಿದ್ರೆ, ಆ ಮಲ್ಲಿಗೆಯ ಗಮದೊಂದಿಗೆ ಜ್ಞಾನೇಂದ್ರ ಅವರು, ಅರ್ಚಕ ಜ್ಞಾನೇಂದ್ರ ಅವರು ಹೊತ್ತಂತ ಆ ಕರಗ ಇದೆಯಲ್ಲ, ಆ ಕರಗದಲ್ಲಿ ಶ್ರೀದೇವಿ ದ್ರೌಪದಮ್ಮ ನೆಲೆಸಿದ್ದಾಳೆ. 3 ದಿನಗಳ ಕಾಲ ಆ ಕರಗದ ಆ ಒಂದು ಗಮದಲ್ಲಿ ಆಕೆ ಇರ್ತಾಳೆ ಅನ್ನುವ ಒಂದು ನಂಬಿಕೆ ಇದೆ. ಅವಳು ನಗರ ಪ್ರದಕ್ಷಿಣೆಯನ್ನ ಮಾಡುವ ಮೂಲಕ ಎಲ್ಲ ತನ್ನ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ಆ ಸುವಾಸನೆ ಕಳೆಯುವ ಒಳಗಡೆ, ಆ ಘಮ ಕಳೆಯೋದ್ರ ಒಳಗಡೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಆಕೆಯನ್ನ ಕರ್ಕೊಂಡು ಬರಬೇಕು ಅನ್ನುವ ಒಂದು ವಿಚಾರವೂ ಕೂಡ ಇದೆ. ಆದ್ರೆ ಸುಮಾರು 10 ಗಂಟೆ ಸುಮಾರಿಗೆ ಬಂತು ಅಂತ ಹೇಳಿ ಆದ್ರೆ ಆ ಮಲ್ಲಿಗೆ ಹೂವು ಒಣಗೋದ್ರೊಳಗಡೆ, ಮಲ್ಲಿಗೆ ಹೂವಿನ ಘಮ ಕಡಿಮೆ ಆಗೋದ್ರೊಳಗಡೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋ ವಿಚಾರ. ಈಗ ಲೇಟ್ ಆಯ್ತು ಅನ್ನೋದೆಲ್ಲವೂ ಕೂಡ ಚರ್ಚೆ. ನೋಡಿ, ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಆಗಮನ ಆಗಿದೆ. ಶ್ರೀದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಭಕ್ತಗಣ, ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದಾರೆ. ಆ ಮೂಲಕ ಐತಿಹಾಸಿಕ ಕರಗ, ವಿಶ್ವವಿಖ್ಯಾತ ಕರಗ ಇವತ್ತು ಸಂಪನ್ನವಾಗುತ್ತೆ. ರಾತ್ರಿ ಮಳೆ ಬಂತು. ಮಳೆ ಬಂದ್ರಿಂದ ಕರಗದ ಮೆರವಣಿಗೆ ಹೊರಟಿದ್ದೆ ಲೇಟ್ ಆಯಿತು. ಆ ನಂತರ ಬರುವಾಗ ಬೆಳಗಿನ ಜಾವ ಆಯಿತು. ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ಲಾಭ ನಷ್ಟ ಯಾರಿಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ. ಅದಕ್ಕೆ ವಿರೋಧ ಅಂತೂ ಖಂಡಿತ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ಎಂಟ್ರಿ ಆಗಿದೆ. ಬೆಂಗಳೂರಿನ ಅಸ್ಮಿತೆ ಬೆಂಗಳೂರು ಕರಗ. ಒಂದು ಪರಂಪರೆ ಇನ್ನೂ ಕೂಡ ಉಳಿದಿದೆ ಅಂತ ಹೇಳಿದ್ರೆ, ಒಂದು ಗತ ವೈಭವ ಉಳಿದಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದು ಕರಗದಲ್ಲಿ. ಆ ಕರಗ ಕೊನೆಯ ದಿನ ಇವತ್ತು ಶಕ್ತಿಯೋತ್ಸವ ನಗರ ಪ್ರದಕ್ಷಿಣೆಯ ಮೂಲಕ ದ್ರೌಪದಮ್ಮ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಈಗ ಎಂಟ್ರಿ ಆಗಿದ್ದಾರೆ. ದ್ರೌಪದಿ ಅಮ್ಮನ ಕರಗವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಸಾವಿರಾರು ಜನ ಕಾದವರು ಆಕೆಯನ್ನ ನೋಡಿದ್ದಾರೆ. ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ಭಕ್ತ ಸಾಗರ 2 ಗಂಟೆ ತಡವಾಗಿ ದೇವಸ್ಥಾನಕ್ಕೆ ಬಂದ ಕರಗ ಇತಿಹಾಸದಲ್ಲಿ ಮೊದಲ ಬಾರಿ 10 ಗಂಟೆಗೆ ರಿಟರ್ನ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಮಳೆ ಇತ್ತು. ಮಳೆ ಇದ್ದದ್ರಿಂದಾಗಿ ಕರಗ ಇಲ್ಲಿಂದ ಮೆರವಣಿಗೆ ಹೊರಟಿದ್ದೆ, ರಥೋತ್ಸವ ಹೊರಟಿದ್ದೆ ಲೇಟ್ ಆಯ್ತು. ಸೂರ್ಯೋದಯ ಆಗೋದ್ರ ಒಳಗಡೆ ಕರಗದ ಮೆರವಣಿಗೆ ವಾಪಸ್ ಬರಬೇಕಾಗಿತ್ತು. 10 ಗಂಟೆಗೆ ಇದೇ ಮೊದಲ ಬಾರಿಗೆ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 10 ಗಂಟೆಗೆ ವಾಪಸ್ ಕರಗದ ಮೆರವಣಿಗೆ ಬಂತು. ಯಾಕೆ ಲೇಟ್ ಆಗಿ ಬಂತು ಅನ್ನೋದಾಯ್ತು. ಲೇಟ್ ಆಗಿ ಬಂದ್ರೆ ಏನು ತೊಂದರೆ ಏನು ಅಂತ ಹೇಳಿ ಕೇಳಿದ್ರೆ, ಆ ಮಲ್ಲಿಗೆಯ ಗಮದೊಂದಿಗೆ ಜ್ಞಾನೇಂದ್ರ ಅವರು, ಅರ್ಚಕ ಜ್ಞಾನೇಂದ್ರ ಅವರು ಹೊತ್ತಂತ ಆ ಕರಗ ಇದೆಯಲ್ಲ, ಆ ಕರಗದಲ್ಲಿ ಶ್ರೀದೇವಿ ದ್ರೌಪದಮ್ಮ ನೆಲೆಸಿದ್ದಾಳೆ. 3 ದಿನಗಳ ಕಾಲ ಆ ಕರಗದ ಆ ಒಂದು ಗಮದಲ್ಲಿ ಆಕೆ ಇರ್ತಾಳೆ ಅನ್ನುವ ಒಂದು ನಂಬಿಕೆ ಇದೆ. ಅವಳು ನಗರ ಪ್ರದಕ್ಷಿಣೆಯನ್ನ ಮಾಡುವ ಮೂಲಕ ಎಲ್ಲ ತನ್ನ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ಆ ಸುವಾಸನೆ ಕಳೆಯುವ ಒಳಗಡೆ, ಆ ಘಮ ಕಳೆಯೋದ್ರ ಒಳಗಡೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಆಕೆಯನ್ನ ಕರ್ಕೊಂಡು ಬರಬೇಕು ಅನ್ನುವ ಒಂದು ವಿಚಾರವೂ ಕೂಡ ಇದೆ. ಆದ್ರೆ ಸುಮಾರು 10 ಗಂಟೆ ಸುಮಾರಿಗೆ ಬಂತು ಅಂತ ಹೇಳಿ ಆದ್ರೆ ಆ ಮಲ್ಲಿಗೆ ಹೂವು ಒಣಗೋದ್ರೊಳಗಡೆ, ಮಲ್ಲಿಗೆ ಹೂವಿನ ಘಮ ಕಡಿಮೆ ಆಗೋದ್ರೊಳಗಡೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋ ವಿಚಾರ. ಈಗ ಲೇಟ್ ಆಯ್ತು ಅನ್ನೋದೆಲ್ಲವೂ ಕೂಡ ಚರ್ಚೆ. ನೋಡಿ, ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಆಗಮನ ಆಗಿದೆ. ಶ್ರೀದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಭಕ್ತಗಣ, ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದಾರೆ. ಆ ಮೂಲಕ ಐತಿಹಾಸಿಕ ಕರಗ, ವಿಶ್ವವಿಖ್ಯಾತ ಕರಗ ಇವತ್ತು ಸಂಪನ್ನವಾಗುತ್ತೆ.
ರಾತ್ರಿ ಮಳೆ ಬಂತು. ಮಳೆ ಬಂದ್ರಿಂದ ಕರಗದ ಮೆರವಣಿಗೆ ಹೊರಟಿದ್ದೆ ಲೇಟ್ ಆಯಿತು. ಆ ನಂತರ ಬರುವಾಗ ಬೆಳಗಿನ ಜಾವ ಆಯಿತು. ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಲಾಭ ನಷ್ಟ ಯಾರಿಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಎಲ್ಲವೂ ತೀರ್ಮಾನ ಆಗತ್ತೆ. ಅದಕ್ಕೆ ವಿರೋಧ ಅಂತೂ ಖಂಡಿತ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ಎಂಟ್ರಿ ಆಗಿದೆ. ಬೆಂಗಳೂರಿನ ಅಸ್ಮಿತೆ ಬೆಂಗಳೂರು ಕರಗ. ಒಂದು ಪರಂಪರೆ ಇನ್ನೂ ಕೂಡ ಉಳಿದಿದೆ ಅಂತ ಹೇಳಿದ್ರೆ, ಒಂದು ಗತ ವೈಭವ ಉಳಿದಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದು ಕರಗದಲ್ಲಿ. ಆ ಕರಗ ಕೊನೆಯ ದಿನ ಇವತ್ತು ಶಕ್ತಿಯೋತ್ಸವ ನಗರ ಪ್ರದಕ್ಷಿಣೆಯ ಮೂಲಕ ದ್ರೌಪದಮ್ಮ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಈಗ ಎಂಟ್ರಿ ಆಗಿದ್ದಾರೆ. ದ್ರೌಪದಿ ಅಮ್ಮನ ಕರಗವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಸಾವಿರಾರು ಜನ ಕಾದವರು ಆಕೆಯನ್ನ ನೋಡಿದ್ದಾರೆ. ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ಭಕ್ತ ಸಾಗರ 2 ಗಂಟೆ ತಡವಾಗಿ ದೇವಸ್ಥಾನಕ್ಕೆ ಬಂದ ಕರಗ ಇತಿಹಾಸದಲ್ಲಿ ಮೊದಲ ಬಾರಿ 10 ಗಂಟೆಗೆ ರಿಟರ್ನ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಮಳೆ ಇತ್ತು. ಮಳೆ ಇದ್ದದ್ರಿಂದಾಗಿ ಕರಗ ಇಲ್ಲಿಂದ ಮೆರವಣಿಗೆ ಹೊರಟಿದ್ದೆ, ರಥೋತ್ಸವ ಹೊರಟಿದ್ದೆ ಲೇಟ್ ಆಯಿತು. ಸೂರ್ಯೋದಯ ಆಗೋದ್ರ ಒಳಗಡೆ ಕರಗದ ಮೆರವಣಿಗೆ ವಾಪಸ್ ಬರಬೇಕಾಗಿತ್ತು. 10 ಗಂಟೆಗೆ ಇದೇ ಮೊದಲ ಬಾರಿಗೆ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 10 ಗಂಟೆಗೆ ವಾಪಸ್ ಕರಗದ ಮೆರವಣಿಗೆ ಬಂತು. ಯಾಕೆ ಲೇಟ್ ಆಗಿ ಬಂತು ಅನ್ನೋದಾಯ್ತು. ಲೇಟ್ ಆಗಿ ಬಂದ್ರೆ ಏನು ತೊಂದರೆ ಏನು ಅಂತ ಹೇಳಿ ಕೇಳಿದ್ರೆ, ಆ ಮಲ್ಲಿಗೆಯ ಗಮದೊಂದಿಗೆ ಜ್ಞಾನೇಂದ್ರ ಅವರು, ಅರ್ಚಕ ಜ್ಞಾನೇಂದ್ರ ಅವರು ಹೊತ್ತಂತ ಆ ಕರಗ ಇದೆಯಲ್ಲ, ಆ ಕರಗದಲ್ಲಿ ಶ್ರೀದೇವಿ ದ್ರೌಪದಮ್ಮ ನೆಲೆಸಿದ್ದಾಳೆ. 3 ದಿನಗಳ ಕಾಲ ಆ ಕರಗದ ಆ ಒಂದು ಗಮದಲ್ಲಿ ಆಕೆ ಇರ್ತಾಳೆ ಅನ್ನುವ ಒಂದು ನಂಬಿಕೆ ಇದೆ. ಅವಳು ನಗರ ಪ್ರದಕ್ಷಿಣೆಯನ್ನ ಮಾಡುವ ಮೂಲಕ ಎಲ್ಲ ತನ್ನ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ಆ ಸುವಾಸನೆ ಕಳೆಯುವ ಒಳಗಡೆ, ಆ ಘಮ ಕಳೆಯೋದ್ರ ಒಳಗಡೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಆಕೆಯನ್ನ ಕರ್ಕೊಂಡು ಬರಬೇಕು ಅನ್ನುವ ಒಂದು ವಿಚಾರವೂ ಕೂಡ ಇದೆ. ಆದ್ರೆ ಸುಮಾರು 10 ಗಂಟೆ ಸುಮಾರಿಗೆ ಬಂತು ಅಂತ ಹೇಳಿ ಆದ್ರೆ ಆ ಮಲ್ಲಿಗೆ ಹೂ ಒಣಗೋದ್ರೊಳಗಡೆ, ಮಲ್ಲಿಗೆ ಹೂವಿನ ಘಮ ಕಡಿಮೆ ಆಗೋದ್ರೊಳಗಡೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋ ವಿಚಾರ ಈಗ ಲೇಟ್ ಆಯ್ತು ಅನ್ನೋದೆಲ್ಲವೂ ಕೂಡ ಚರ್ಚೆ. ನೋಡಿ, ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಆಗಮನ ಆಗಿದೆ. ಶ್ರೀದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಭಕ್ತಗಣ, ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದಾರೆ. ಆ ಮೂಲಕ ಐತಿಹಾಸಿಕ ಕರಗ, ವಿಶ್ವವಿಖ್ಯಾತ ಕರಗ ಇವತ್ತು ಸಂಪನ್ನವಾಗುತ್ತೆ. ರಾತ್ರಿ ಮಳೆ ಬಂತು. ಮಳೆ ಬಂದ್ರಿಂದ ಕರಗದ ಮೆರವಣಿಗೆ ಹೊರಟಿದ್ದೆ ಲೇಟ್ ಆಯಿತು. ಆ ನಂತರ ಬರುವಾಗ ಬೆಳಗಿನ ಜಾವ ಆಯಿತು. ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಲಾಭ ನಷ್ಟ ಯಾರಿಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಎಲ್ಲವೂ ತೀರ್ಮಾನ ಆಗತ್ತೆ. ಅದಕ್ಕೆ ವಿರೋಧ ಅಂತೂ ಖಂಡಿತ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ಎಂಟ್ರಿ ಆಗಿದೆ. ಬೆಂಗಳೂರಿನ ಅಸ್ಮಿತೆ ಬೆಂಗಳೂರು ಕರಗ. ಒಂದು ಪರಂಪರೆ ಇನ್ನೂ ಕೂಡ ಉಳಿದಿದೆ ಅಂತ ಹೇಳಿದ್ರೆ, ಒಂದು ಗತ ವೈಭವ ಉಳಿದಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅದು ಕರಗದಲ್ಲಿ. ಆ ಕರಗ ಕೊನೆಯ ದಿನ ಇವತ್ತು ಶಕ್ತಿಯೋತ್ಸವ ನಗರ ಪ್ರದಕ್ಷಿಣೆಯ ಮೂಲಕ ದ್ರೌಪದಮ್ಮ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಿ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಈಗ ಎಂಟ್ರಿ ಆಗಿದ್ದಾರೆ. ದ್ರೌಪದಿ ಅಮ್ಮನ ಕರಗವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಸಾವಿರಾರು ಜನ ಕಾದವರು ಆಕೆಯನ್ನ ನೋಡಿದ್ದಾರೆ. ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ಭಕ್ತ ಸಾಗರ 2 ಗಂಟೆ ತಡವಾಗಿ ದೇವಸ್ಥಾನಕ್ಕೆ ಬಂದ ಕರಗ ಇತಿಹಾಸದಲ್ಲಿ ಮೊದಲ ಬಾರಿ 10 ಗಂಟೆಗೆ ರಿಟರ್ನ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಮಳೆ ಇತ್ತು. ಮಳೆ ಇದ್ದದ್ರಿಂದಾಗಿ ಕರಗ ಇಲ್ಲಿಂದ ಮೆರವಣಿಗೆ ಹೊರಟಿದ್ದೆ, ರಥೋತ್ಸವ ಹೊರಟಿದ್ದೆ ಲೇಟ್ ಆಯಿತು. ಸೂರ್ಯೋದಯ ಆಗೋದ್ರ ಒಳಗಡೆ ಕರಗದ ಮೆರವಣಿಗೆ ವಾಪಸ್ ಬರಬೇಕಾಗಿತ್ತು. 10 ಗಂಟೆಗೆ ಇದೇ ಮೊದಲ ಬಾರಿಗೆ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 10 ಗಂಟೆಗೆ ವಾಪಸ್ ಕರಗದ ಮೆರವಣಿಗೆ ಬಂತು. ಯಾಕೆ ಲೇಟ್ ಆಗಿ ಬಂತು ಅನ್ನೋದಾಯ್ತು. ಲೇಟ್ ಆಗಿ ಬಂದ್ರೆ ಏನು ತೊಂದರೆ ಏನು ಅಂತ ಹೇಳಿ ಕೇಳಿದ್ರೆ, ಆ ಮಲ್ಲಿಗೆಯ ಗಮದೊಂದಿಗೆ ಜ್ಞಾನೇಂದ್ರ ಅವರು, ಅರ್ಚಕ ಜ್ಞಾನೇಂದ್ರ ಅವರು ಹೊತ್ತಂತ ಆ ಕರಗ ಇದೆಯಲ್ಲ, ಆ ಕರಗದಲ್ಲಿ ಶ್ರೀದೇವಿ ದ್ರೌಪದಮ್ಮ ನೆಲೆಸಿದ್ದಾಳೆ. 3 ದಿನಗಳ ಕಾಲ ಆ ಕರಗದ ಆ ಒಂದು ಗಮದಲ್ಲಿ ಆಕೆ ಇರ್ತಾಳೆ ಅನ್ನುವ ಒಂದು ನಂಬಿಕೆ ಇದೆ. ಅವಳು ನಗರ ಪ್ರದಕ್ಷಿಣೆಯನ್ನ ಮಾಡುವ ಮೂಲಕ ಎಲ್ಲ ತನ್ನ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ಆ ಸುವಾಸನೆ ಕಳೆಯುವ ಒಳಗಡೆ, ಆ ಘಮ ಕಳೆಯೋದ್ರ ಒಳಗಡೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಆಕೆಯನ್ನ ಕರ್ಕೊಂಡು ಬರಬೇಕು ಅನ್ನುವ ಒಂದು ವಿಚಾರವೂ ಕೂಡ ಇದೆ. ಆದ್ರೆ ಸುಮಾರು 10 ಗಂಟೆ ಸುಮಾರಿಗೆ ಬಂತು ಅಂತ ಹೇಳಿ ಆದ್ರೆ ಆ ಮಲ್ಲಿಗೆ ಹೂ ಒಣಗೋದ್ರೊಳಗಡೆ, ಮಲ್ಲಿಗೆ ಹೂವಿನ ಘಮ ಕಡಿಮೆ ಆಗೋದ್ರೊಳಗಡೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋ ವಿಚಾರ ಈಗ ಲೇಟ್ ಆಯ್ತು ಅನ್ನೋದೆಲ್ಲವೂ ಕೂಡ ಚರ್ಚೆ. ನೋಡಿ, ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಆಗಮನ ಆಗಿದೆ.
ಶ್ರೀದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಭಕ್ತಗಣ, ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದಾರೆ. ಆ ಮೂಲಕ ಐತಿಹಾಸಿಕ ಕರಗ, ವಿಶ್ವವಿಖ್ಯಾತ ಕರಗ ಇವತ್ತು ಸಂಪನ್ನವಾಗುತ್ತೆ. ರಾತ್ರಿ ಮಳೆ ಬಂತು. ಮಳೆ ಬಂದ್ರಿಂದ ಕರಗದ ಮೆರವಣಿಗೆ ಹೊರಟಿದ್ದೆ ಲೇಟ್ ಆಯಿತು. ಆ ನಂತರ ಬರುವಾಗ ಬೆಳಗಿನ ಜಾವ ಆಯಿತು. ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ